ನಿಮ್ಮ ಜಮೀನು ಹೊಲ ಗದ್ದೆ ಮಾರಾಟಕ್ಕೆ ಸರ್ಕಾರದಿಂದ ಬಿಗ್ ಶಾಕ್ ನೀಡಿದ್ದಾರೆ ಅಂತಾನೆ ಹೇಳಬಹುದು. ಮೇ 1ರಿಂದ ಎಲ್ಲ ರೂಲ್ಸ್ಗಳು ಬದಲಾವಣೆಗಳಾಗ್ತಿದೆ. ಜಮೀನು ಇದ್ದವರು ತಪ್ಪದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಈ ತರದ ಇನ್ನಷ್ಟು ಇನ್ಫಾರ್ಮೇಶನ್ ವಿಡಿಯೋ ಮಾಡಕ್ಕೆ ನಮಗೆ ಪ್ರೋತ್ಸಾಹ ನೀಡಿ. ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೂ ಹಾಗೂ ಜಮೀನುಗಳ ಮಾಲೀಕರಿಗೆ ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಹಾಗೂ ಕಂದಾಯ ಇಲಾಖೆಯಿಂದ ಇನ್ನು ಮುಂದೆ ಜಮೀನುಗಳ ರಿಜಿಸ್ಟರ್ ಮಾಡೋದಕ್ಕೆ ಹೊಸ ನಿಯಮಗಳನ್ನು ಜಾರಿಗೊಳಿಸಲಾಗಿದೆ. ಇನ್ನು ಮುಂದೆ ಜಮೀನು ಅಥವಾ ಯಾವುದೇ ಆಸ್ತಿಯನ್ನು ನೋಂದಣಿ ಮಾಡಿಕೊಳ್ಳಲು ಮತ್ತೆ 2 ರೀತಿಯ ಹೊಸ ದಾಖಲೆಗಳನ್ನು ಸಲ್ಲಿಸೋದು ಕಡ್ಡಾಯವಾಗಿದೆ. ಜೊತೆಗೆ ನೋಂದಣಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನ ಮಾಡಲಾಗಿದ್ದು, ಇನ್ನು ಮುಂದೆ ಯಾವುದೇ ಹೊಸ ಹೊಲ ಖರೀದಿ ಮಾಡುವವರು ಅಥವಾ ಯಾವುದೇ ಜಮೀನುಗಳು ನಿಮ್ಮ ಹೆಸರಿಗೆ ಮಾಡಿಕೊಳ್ಳುವವರು ಇದ್ರೆ ಹೊಸ ರೂಲ್ಸ್ ಜಾರಿಗೆ ತರಲಾಗಿತ್ತು. ಇದೇ ಮೇ 1ರಿಂದ ಇಡೀ ರಾಜ್ಯದಾದ್ಯಂತ ಎಲ್ಲ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಜಾರಿಗೆ ಬರಲಿದೆ. ಬನ್ನಿ, ನೀವು ಕೂಡ ಯಾವುದೇ ಆಸ್ತಿಯ ಮಾಲೀಕರಾಗಿದ್ರೆ ಅಥವಾ ನಿಮ್ಮ ಬಳಿ ಜಮೀನು ಅಥವಾ ಪ್ಲಾಟ್ ಅಥವಾ ಮನೆ ಇದ್ರೆ ಈ ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೂ ನೋಡಿ. ಹಾಗೂ ಆಸ್ತಿಗಳನ್ನ ನೋಂದಣಿಯಲ್ಲಿ ಅಂದ್ರೆ ರಿಜಿಸ್ಟರ್ ಮಾಡಿಕೊಳ್ಳುವಲ್ಲಿ ಸಾಕಷ್ಟು ಹೊಸ ನಿಯಮಗಳು ಮತ್ತು ಬದಲಾವಣೆಗಳು ಜಾರಿಗೆ ತರಲಾಗಿದ್ದು, ಹಾಗೂ ಯಾವ 2 ಹೊಸ ದಾಖಲೆಗಳನ್ನ ಕೇಳಲಾಗ್ತಾ ಇದೆ ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ಈ ಮಾಹಿತಿಯನ್ನ ತಿಳಿದುಕೊಳ್ಳಲು ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೂ ನೋಡಿ. ಭೂ ನೋಂದಣಿ ಹೊಸ ನಿಯಮಗಳನ್ನ ಈಗ ದೇಶದಾದ್ಯಂತ ಜಾರಿಗೆ ತರಲಾಗಿದೆ. ಜನರು ಯಾವುದೇ ಭೂಮಿಯನ್ನ ನೋಂದಾಯಿಸಿಕೊಂಡರೂ ಅದಕ್ಕೆ ಕೆಲವು ಹೊಸ ನಿಯಮಗಳನ್ನ ತರಲಾಗಿದೆ. ಇದಲ್ಲದೆ ಭೂ ನೋಂದಣಿ ಪ್ರಕ್ರಿಯೆಯನ್ನ ಮೊದಲಿಗಿಂತ ವೇಗವಾಗಿ, ಸರಳ ಮತ್ತು ಸುರಕ್ಷಿತವಾಗಿ ಇರಿಸಲಾಗಿದೆ. ಈ ರೀತಿಯಾಗಿ ಡಿಜಿಟಲ್ ನೋಂದಣಿ ಮತ್ತು ಆಧಾರ್ಗೆ ಲಿಂಕ್ ಮಾಡುವ ಮೂಲಕ ಭೂ ನೋಂದಣಿಯಲ್ಲಿ ವಂಚನೆಯನ್ನ ತಡೆಯಲಾಗುತ್ತೆ. ಇದರೊಂದಿಗೆ ಜನರ ಸಮಯವು ಸಾಕಷ್ಟು ಉಳಿತಾಯವಾಗುತ್ತೆ. 2025 ಸರ್ಕಾರ ಈಗ ಆಸ್ತಿ ಮತ್ತು ಭೂಮಿಯ ನೋಂದಣಿ ಪ್ರಕ್ರಿಯೆಯನ್ನ ಬದಲಾಯಿಸಿದೆ. ಮಾಹಿತಿಗಾಗಿ ಯಾವುದೇ ಭೂಮಿಯ ನೋಂದಣಿ ಬಹಳ ಮುಖ್ಯವಾಗಿದ್ದು, ಅದು ವ್ಯಕ್ತಿಯ ಮಾಲೀಕತ್ವವನ್ನ ಕಾನೂನುಬದ್ಧವಾಗಿ ದೃಢೀಕರಿಸುತ್ತೆ. ಇದೇ ಕಾರಣಕ್ಕಾಗಿ ಸರ್ಕಾರವು ನೋಂದಣಿ ಪ್ರಕ್ರಿಯೆಯನ್ನ ಸುರಕ್ಷಿತ, ಪರಿಣಾಮಕಾರಿ ಮತ್ತು ಪಾರದರ್ಶಕವಾಗಿಸಿದೆ. ಇದರಿಂದಾಗಿ ಸರ್ಕಾರವು ಜನವರಿ 1, 2025ರಿಂದ ದೇಶದಾದ್ಯಂತ ಹೊಸ ಡಿಜಿಟಲ್ ಪ್ರಕ್ರಿಯೆಯನ್ನ ಜಾರಿಗೆ ತಂದಿದೆ. ಈಗ ಡಿಜಿಟಲ್ ಪ್ರಕ್ರಿಯೆಯ ಮೂಲಕ ನೋಂದಾವಣಿಯ ಪಾರದರ್ಶಕತೆ ಹೆಚ್ಚಾಗುತ್ತೆ. ಆನ್ಲೈನ್ನಲ್ಲಿ ಅರ್ಜಿಯನ್ನ ಸಲ್ಲಿಸೋದ್ರಿಂದ ದೀರ್ಘ ಸರತಿ ಸಾಲಿನಲ್ಲಿ ಕಳೆಯುವ ಸಮಯವನ್ನ ಉಳಿಸಲಾಗುತ್ತೆ. ವಿಡಿಯೋ ರೆಕಾರ್ಡಿಂಗ್ ಮತ್ತು ಆಧಾರ್ ಲಿಂಕ್ ಮಾಡುವ ಮೂಲಕ ವಂಚನೆಯನ್ನ ತಡೆಯಲಾಗುವುದು. ಆಸ್ತಿ ಮತ್ತು ಭೂಮಿಯ ಸಂಪೂರ್ಣ ದಾಖಲೆ ಆನ್ಲೈನ್ನಲ್ಲಿ ಇರೋದ್ರಿಂದ ಟ್ರ್ಯಾಕಿಂಗ್ ಅನ್ನ ಸುಲಭವಾಗಿ ಮಾಡಬಹುದು. ಜನರು ಆನ್ಲೈನ್ನಲ್ಲಿ ನೋಂದಣಿ ಪ್ರಕ್ರಿಯೆಯನ್ನ ಅಳವಡಿಸಿಕೊಂಡಾಗ ಆನ್ಲೈನ್ ಪಾವತಿಗಳ ಮೂಲಕ ಸರ್ಕಾರದ ಖಜಾನೆ ಹೆಚ್ಚಾಗುತ್ತೆ. ಭೂ ನೋಂದಣಿಯ ಹೊಸ ನಿಯಮಗಳ ಪ್ರಕಾರ ಈಗ ಸಂಪೂರ್ಣ ದಾಖಲೆ ಸರಿಯಾಗಿ ಇರುವುದರಿಂದ ಮತ್ತು ವಿಡಿಯೋ ಪುರಾವೆಗಳು ವಿವಾದಗಳನ್ನು ಕಡಿಮೆ ಮಾಡೋದ್ರಿಂದ ವಿವಾದಗಳಲ್ಲಿ ಹೆಚ್ಚಿನ ಇಳಿಕೆ ಕಂಡುಬರುತ್ತೆ. ಭೂ ನೋಂದಣಿಯಲ್ಲಿ ಈ ಪ್ರಮುಖ ಬದಲಾವಣೆಗಳನ್ನ ಮಾಡಲಾಗಿದೆ. ಈಗ ಭೂಮಿಗೆ ಡಿಜಿಟಲ್ ನೋಂದಣಿ ಪ್ರಕ್ರಿಯೆ ಇರುತ್ತೆ. ಯಾವುದೇ ಭೂಮಿ ಅಥವಾ ಆಸ್ತಿಯ ನೋಂದಣಿ ಪ್ರಕ್ರಿಯೆಯು ಈಗ ಸಂಪೂರ್ಣವಾಗಿ ಡಿಜಿಟಲ್ ಆಗಿರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಎಲ್ಲ ದಾಖಲೆಗಳನ್ನ ಆನ್ಲೈನ್ ಮೋಡ್ ಮೂಲಕ ಮಾತ್ರ ಸಲ್ಲಿಸಬೇಕಾಗುತ್ತೆ. ಇನ್ನು ಮುಂದೆ ಜನರು ರಿಜಿಸ್ಟರ್ ಕಚೇರಿಗೆ ಭೇಟಿ ನೀಡುವ ಅಗತ್ಯವಿಲ್ಲ. ಈ ರೀತಿಯಾಗಿ ಡಿಜಿಟಲ್ ನೋಂದಣಿ ಪ್ರಕ್ರಿಯೆ ಅಡಿಯಲ್ಲಿ ನೀವು ಡಿಜಿಟಲ್ ಸಹಿಯನ್ನ ಪಡೆಯುತ್ತೀರಿ ಮತ್ತು ನಂತರ ಡಿಜಿಟಲ್ ಪ್ರಮಾಣ ಪತ್ರವನ್ನ ಸಹ ಪಡಿತೀರಿ. ಹಾಗಾಗಿ ಈಗ ನೋಂದಣಿ ಪ್ರಕ್ರಿಯೆಯನ್ನ ಮೊದಲಿಗಿಂತ ಪಾರದರ್ಶಕ, ಸರಳ ಮತ್ತು ವೇಗವಾಗಿ ಮಾಡಲಾಗಿದೆ. ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಕಡ್ಡಾಯ. ಈಗ ಭೂಮಿ ಅಥವಾ ಆಸ್ತಿ ನೋಂದಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದನ್ನ ಕಡ್ಡಾಯಗೊಳಿಸಲಾಗಿದೆ. ಇದರ ಅಡಿಯಲ್ಲಿ ಬಯೋಮೆಟ್ರಿಕ್ ಪರಿಶೀಲನೆ ಇರುತ್ತೆ ಮತ್ತು ವಂಚನೆ ಮತ್ತು ನಕಲಿ ಮಾಡೋದನ್ನ ನಿಲ್ಲಿಸಲಾಗುತ್ತೆ. ಎಲ್ಲ ಭೂ ದಾಖಲೆಗಳನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡುತ್ತೆ. ಈ ರೀತಿಯಾಗಿ ಬೇನಾಮಿ ಭೂಮಿ ಮತ್ತು ಆಸ್ತಿಯನ್ನ ಸುಲಭವಾಗಿ ಟ್ರ್ಯಾಕ್ ಮಾಡಬಹುದು. ಈಗ ನೋಂದಣಿಗಾಗಿ ವಿಡಿಯೋ ರೆಕಾರ್ಡಿಂಗ್ ಇರುತ್ತೆ. ನೋಂದಣಿಯ
ಹೊಸ ನಿಯಮಗಳ ಪ್ರಕಾರ ನೋಂದಣಿಯ ವಿಡಿಯೋ ರೆಕಾರ್ಡಿಂಗ್ ಅದನ್ನ ಈಗ ಕಡ್ಡಾಯಗೊಳಿಸಲಾಗಿದೆ. ಆದ್ದರಿಂದ ಭೂಮಿಯನ್ನ ಖರೀದಿಸುವಾಗ ಖರೀದಿದಾರ ಮತ್ತು ಭೂಮಿಯ ಮಾರಾಟಗಾರನ ಸಂಪೂರ್ಣ ಪ್ರಕ್ರಿಯೆಯನ್ನ ದಾಖಲಿಸಲಾಗುತ್ತೆ. ವಾಸ್ತವವಾಗಿ ಯಾವುದೇ ಕಾರಣಕ್ಕಾಗಿ ಖರೀದಿದಾರ ಮತ್ತು ಮಾರಾಟಗಾರರ ನಡುವೆ ವಿವಾದವಿದ್ರೆ ಅದು ಬಹಳ ದೊಡ್ಡ ಸಾಕ್ಷಿಯಾಗುತ್ತೆ. ಹೊಸ ನಿಯಮಗಳ ಪ್ರಕಾರ ಶುಲ್ಕವನ್ನ ಆನ್ಲೈನ್ನಲ್ಲಿ ಠೇವಣಿ ಮಾಡಲಾಗುತ್ತೆ. ಭೂಮಿ ಅಥವಾ ಆಸ್ತಿ ನೋಂದಣಿ ಶುಲ್ಕವನ್ನ ಈಗ ಆನ್ಲೈನ್ನಲ್ಲಿ ಪಾವತಿಸಬಹುದು. ಈ ರೀತಿಯಾಗಿ ನೋಂದಣಿ ಮತ್ತು ಸ್ಟಾಂಪ್ ಡ್ಯೂಟಿ ಪಾವತಿಯ ಮೇಲೆ ವಿಧಿಸಲಾದ ಶುಲ್ಕವನ್ನ ಈಗ ನೆಟ್ ಬ್ಯಾಂಕಿಂಗ್, ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ UPI ಮೂಲಕ ಮಾಡಬಹುದು. ಹೊಸ ನಿಯಮದ ಪ್ರಕಾರ ಸರ್ಕಾರ ಈಗ ನಗದು ವಹಿವಾಟುಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಲಿದೆ. ಇದರಿಂದಾಗಿ ನೋಂದಣಿ ಪ್ರಕ್ರಿಯೆಯು ತ್ವರಿತಗೊಳ್ಳುತ್ತೆ ಮತ್ತು ಭ್ರಷ್ಟಾಚಾರವು ಕೊನೆಗೊಳ್ಳುತ್ತೆ. ನೋಂದಣಿಗಾಗಿ ಅಗತ್ಯವಾದ ದಾಖಲೆಗಳು: ಪ್ಯಾನ್ ಕಾರ್ಡ್, ಭೂಮಿಯ ಅಥವಾ ಆಸ್ತಿಯ ಎಲ್ಲಾ ದಾಖಲೆಗಳು, ಆಧಾರ್ ಕಾರ್ಡ್, ಕಂದಾಯ ದಾಖಲೆಗಳು, ಹೊರೆಯಲ್ಲದ ಪ್ರಮಾಣ ಪತ್ರ, ಎಲ್ಲ ಪುರಸಭೆಯ ತೆರಿಗೆ ರಸೀದಿಗಳು. ಇನ್ನು ಆನ್ಲೈನ್ನಲ್ಲಿ ಭೂ ನೋಂದಣಿ ಮಾಡೋದು ಹೇಗೆ? ಸರ್ಕಾರದ ಹೊಸ ನಿಯಮಗಳ ಪ್ರಕಾರ ಈಗ ನೀವು ಭೂಮಿ ನೋಂದಣಿ ಪ್ರಕ್ರಿಯೆಯನ್ನ ಈ ರೀತಿಯಾಗಿ ಅನುಸರಿಸಬೇಕು. ಮೊದಲನೆಯದಾಗಿ ನೀವು ನೋಂದಣಿಗಾಗಿ ಅಂದ್ರೆ ಭೂಮಿಯ ನೋಂದಣಿಗಾಗಿ ಸರ್ಕಾರಿ ಪೋರ್ಟಲ್ಗೆ ಹೋಗಬೇಕು. ಈಗ ಇಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು. ಇದರ ನಂತರ ನೀವು ಎಲ್ಲ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ನಂತರ ನೀವು ಪೂರ್ಣ ಶುಲ್ಕವನ್ನ ಆನ್ಲೈನ್ ಮೋಡ್ ಮೂಲಕ ಮಾತ್ರ ಪಾವತಿಸಬೇಕು. ಇದರ ನಂತರ ನೀವು ಸಲ್ಲಿಸಿದ ದಾಖಲೆಗಳನ್ನ ಆನ್ಲೈನ್ನಲ್ಲಿ ಪರಿಶೀಲಿಸಬೇಕಾಗುತ್ತೆ. ಪರಿಶೀಲನೆ ಪ್ರಕ್ರಿಯೆಯು ಪೂರ್ಣಗೊಂಡ ನಂತರ ದಿನಾಂಕವನ್ನ ನಿಗದಿಪಡಿಸಲಾಗುತ್ತೆ. ಇದರ ನಂತರ ನೀವು ಸಂಬಂಧಪಟ್ಟ ಕಚೇರಿಗೆ ಹೋಗಿ ಬಯೋಮೆಟ್ರಿಕ್ ಪರಿಶೀಲನೆಯನ್ನ ಮಾಡಿಕೊಳ್ಳಬೇಕು. ಇದಲ್ಲದೆ ನಿಮ್ಮ ಡಿಜಿಟಲ್ ಸಹಿಯನ್ನ ರಿಜಿಸ್ಟರ್ ತೆಗೆದುಕೊಳ್ಳುತ್ತೆ. ನಿಮ್ಮ ನೋಂದಣಿ ಪೂರ್ಣಗೊಂಡ ತಕ್ಷಣ ನಿಮಗೆ ಡಿಜಿಟಲ್ ಪ್ರಮಾಣ ಪತ್ರವನ್ನ ಸಹ ನೀಡಲಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಜಮೀನು ಮಾರಾಟಕ್ಕೆ ಯಾವೆಲ್ಲ ರೂಲ್ಸ್ಗಳು ಬದಲಾವಣೆಗಳಾಗಿದೆ ಅಂತ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಯಾರೆಲ್ಲ ಜಮೀನು ಮಾರಾಟ ಮಾಡಬೇಕು ಅಂತಿದ್ದಾರೆ ಅಂಥವರಿಗೆ ಈ ವಿಡಿಯೋನ ಈ ಕೂಡಲೇ ಶೇರ್ ಮಾಡಿ. ಎಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.